ಎಲ್ಲರೂ ಹೇಗಿದ್ದೀರಪ್ಪ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಯಾವ ಚಾನಲ್ ಬಗ್ಗೆ ಮಾತಾಡೋಕೆ ಬಂದಿನ ಅಂದ್ರೆ, ತುಂಬಾನೇ ಪಾಪ್ಯುಲರ್ ಚಾನಲ್ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಇದೇ ಚಾನಲ್ ಅನ್ಕೋತೀನಿ. ಅಂದ್ರೆ ಕ್ಯಾಟಗರಿ ವೈಸ್ ಹೇಳ್ತಾ ಇರೋದು. ನಾನು ಯಾವ ಕ್ಯಾಟಗರಿ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಈಗ ಫುಡ್ ಕ್ಯಾಟಗರಿ ಬಗ್ಗೆ ಮಾತಾಡ್ತಿದ್ದೀನಿ. ಫುಡ್ನ ಸಬ್ಜೆಕ್ಟ್ ಬಗ್ಗೆ ನಾನು ಯಾವ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಸಂಪೂರ್ಣವಾಗಿ ಸ್ವಲ್ಪ ಕ್ಲೂ ಸಿಕ್ಕಿರುತ್ತೆ. ಯಾವ ಚಾನಲ್ ಅಂದ್ರೆ ವಿಲೇಜ್ ಕುಕಿಂಗ್ ಚಾನಲ್ ಅಂತ. ಈ ವಿಲೇಜ್ ಕುಕಿಂಗ್ ಚಾನಲ್ 2018ರಲ್ಲಿ ಇವರು ಚಾನಲ್ನ ಕ್ರಿಯೇಟ್ ಮಾಡ್ತಾರೆ. ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಇವರು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾನಿವತ್ತು ಇವ್ರ ಚಾನಲಲ್ಲಿ ಸಂಪೂರ್ಣವಾಗಿ ಅರ್ನಿಂಗ್ಸ್ ಬಗ್ಗೆನೇ ಇರುತ್ತೆ ಈ ವಿಡಿಯೋ. ಖಂಡಿತವಾಗ್ಲು ಇವರ ಅಂದ್ರೆ ಮಂತ್ಲಿ ಅರ್ನಿಂಗ್ ಹೇಳಲ್ಲ, ಇವರ ಪಾಪ್ಯುಲರ್ ವಿಡಿಯೋ ಅಂದ್ರೆ ಇವರಿಗೆ ಬಂದಿರೋ ವ್ಯೂಸ್ ಇಂದ, ಇವರ ಪಾಪ್ಯುಲರ್ ವಿಡಿಯೋಸ್ ಏನಿದೆ ಆ ಒಂದು 2 ಪಾಪ್ಯುಲರ್ ವಿಡಿಯೋಸ್ನ ತಗೊಂಡ್ಬಿಟ್ಟು ಅದಕ್ಕೆ ಬಂದಿರೋ ವ್ಯೂಸು, ಅದಕ್ಕೆ ಎಷ್ಟು ದುಡ್ಡು ಬಂದಿರಬಹುದು ಅಂತ ಸ್ವಲ್ಪ ಮಾಹಿತಿ ಕೊಡ್ತೀನಿ ಇವತ್ತು ನಿಮಗೆ. ಯೂಟ್ಯೂಬ್ನಲ್ಲಿ ತುಂಬಾನೇ ಜನ ಜೀವನ ಕಟ್ಕೊಂಡಿದ್ದಾರೆ, ಅದರಲ್ಲಿ ಇವರು ಕೂಡ ಬರ್ತಾರೆ. ಯಾಕಂದ್ರೆ ಈಗ 1.5 GB ಇಂಟರ್ನೆಟ್ ಬಳಸ್ಕೊಂಡು ಇಷ್ಟೆಲ್ಲ ದುಡಿತಾರೆ ಯೂಟ್ಯೂಬ್ ಇಂದ ಅಂದ್ರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ದುಡಿತಾರೆ ಯೂಟ್ಯೂಬ್ ಇಂದ. ನಾನು ಇವರ ಪಾಪ್ಯುಲರ್ ವಿಡಿಯೋಸ್ ಅಲ್ಲಿ ಇವರ ಅರ್ನಿಂಗ್ಸ್ ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ ಲೆಕ್ಕಾಚಾರ. ಅದನ್ನ ಕೇಳಾಗ ನೀವು ಕೂಡ ಸ್ವಲ್ಪ ಶಾಕ್ ಆಗ್ತೀರಾ. ಇವ್ರು ಒಂದೇ ಕುಟುಂಬದಲ್ಲಿರೋ 6 ಜನ. ಇವ್ರ ತಾತ, ವಯಸ್ಸಾದವ್ರು ಏನಿರ್ತಾರಲ್ಲ ಅವರು, ಅವ್ರ ತಾತಕ್ ಬಿಟ್ರೆ 4 ಜನ ಕಾಣ್ತಾರೆ ಸ್ಕ್ರೀನ್ ಮೇಲೆ. ಇನ್ನೊಬ್ರು ಇದಾರೆ, ಅವರು ಈ ವಿಡಿಯೋ ಎಡಿಟಿಂಗು, ಕ್ಯಾಮ್ರಾ ವರ್ಕು ಮತ್ತೆ ವಿಡಿಯೋ ಅಪ್ಲೋಡಿಂಗು ಇದ್ರ ಬಗ್ಗೆ ಅವರು ನೋಡ್ಕೋತಾರೆ. ಸ್ವಲ್ಪ ಅವ್ರು ಎಜುಕೇಟೆಡ್, ಇವರೆಲ್ಲ ಓದಿಲ್ಲ ಅನ್ಕೊಳ್ತೀನಿ ನನ್ನ ಪ್ರಕಾರ. ಎಜುಕೇಟೆಡ್ ಇರೋದ್ರಿಂದಾನೆ ಅವರು ಮಾಡ್ತಾರೆ. ಇವರ 2 ವಿಡಿಯೋ ಅರ್ನಿಂಗ್ ಬಗ್ಗೆ ಹೇಳಕ್ ಹೋಗ್ತಾ ಇದೀನಿ. ಎಷ್ಟು ವ್ಯೂಸ್ ಆಗಿದೆ, ಅದಕ್ಕೆ ಎಷ್ಟು ಅರ್ನಿಂಗ್ ಬಂದಿರಬಹುದು ಅಂತ ಒಂದು ಅಂದಾಜ ಲೆಕ್ಕಾಚಾರ ಮಾಡೋಣ ಇವತ್ತು. ಮೊದಲು ಇವರು ಈ ಯೂಟ್ಯೂಬ್ ಚಾನಲ್ನ ಹೇಗೆ ಶುರು ಮಾಡ್ತಾರೆ ಅಂತ ನೋಡೋಣ. ಇವರು ಶುರು ಮಾಡೋದು ಯೂಟ್ಯೂಬ್ ಚಾನಲ್ನ ಹೇಗೆ ಅಂದ್ರೆ ಮೋಸ್ಟ್ಲಿ ಇವ್ರ ತಾತ ಏನಿದಾರಲ್ಲ, ಇವ್ರಿಗೂ ಕುಕಿಂಗ್, ಇವರು ಅಂದ್ರೆ ಕುಕ್ ಮಾಡ್ತಾ ಇದ್ರು. ಈ ಮದುವೆ ಸಮಾರಂಭಗಳಲ್ಲಿ ಯಾವುದೇ ಒಂದು ಪ್ರತಿಯೊಂದು ಫಂಕ್ಷನ್ಗಳಲ್ಲೂ ಇವರು ಅಡಿಗೆ ಮಾಡಕ್ಕೆ ಅಂತ ಹೋಗೋರು. ಇವ್ರು ಅಡಿಗೆ ಭಟ್ಟ ಇವ್ರ ತಾತ. ಅದರಿಂದ ಇವರು ಯಾಕೆ ಸ್ವಲ್ಪ ತಲೆ ಓಡಿಸ್ಬಿಟ್ಟು ಈ ತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೂ ಗೊತ್ತಿತ್ತು ಅನ್ಸುತ್ತೆ, ಇವರು ಒಬ್ಬ ಮೊಮ್ಮಗ ಎಜುಕೇಟೆಡ್ ಇದ್ರಲ್ಲ ಅವ್ರು ಸ್ವಲ್ಪ ತಲೆ ಓಡಿಸ್ಬಿಟ್ಟು ಯಾಕೆ ಈ ತರ ನಾವು ಮಾಡಬಾರ್ದು ಅಂತ ಇವರೆಲ್ಲ ಒಂದು ಮಾತು ಕೇಳಿದ್ದಾರೆ. ಅವ್ರ ತಾತ ಅಥವಾ ಅವರೆಲ್ಲ ಅಣ್ಣ ತಮ್ಮದವ್ರು ಏನಿದ್ದಾರೆ, ಆಯ್ತು ಸರಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಒಪ್ಕೊಂಡಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರಲಿ, ಸ್ಟಾರ್ಟಿಂಗ್ ಅಲ್ಲಿ ಇವರು ಕೂಡ ಅಷ್ಟೇ ಕಮ್ಮಿ ವ್ಯೂಸ್ ಆಗಿ ಬರ್ತಿತ್ತು. ಸ್ವಲ್ಪ ಇವ್ರ ಚಾನಲ್ ಸ್ವಲ್ಪ ಬೇಗ ಗ್ರೋ ಆಗ್ತಿತ್ತು. ಯಾಕಂದ್ರೆ ಇವ್ರು ಮಾಡೋ ಥಂಬ್ನೇಲ್ಸ್, ಇವ್ರು ತುಂಬಾನೇ ಚೆನ್ನಾಗಿ ಥಂಬ್ನೇಲ್ಸ್ ಮಾಡ್ತಾರೆ. ಆ ಥಂಬ್ನೇಲ್ ಇಂದಾನೆ ಅಷ್ಟೆಲ್ಲ ವ್ಯೂಸ್ ಬರುತ್ತೆ ಇವ್ರ ಚಾನಲ್ಗೆ. ಹಂಗೆ ವಿಡಿಯೋ ಕ್ವಾಲಿಟಿ ಆಗಲಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಏನಿಲ್ಲ ಇವ್ರದ್ದು. ಈಗ ತುಂಬಾನೇ ಚೆನ್ನಾಗಿದೆ ವಿಡಿಯೋ ಕ್ವಾಲಿಟಿ, ಎಡಿಟಿಂಗು ಪ್ರತಿಯೊಂದು ಕೂಡ. ಹಾಗೆ ಇವ್ರ ಥಂಬ್ನೇಲ್ ಕೂಡ ಹೈಯೆಸ್ಟ್ ಪಾಪ್ಯುಲರ್ ವಿಡಿಯೋ ಅಲ್ಲಿ ತೆಗೆದು ನೋಡಿದಾಗ ನಿಮ್ಗೆ ಕಾಣೋದು ಮೊದಲನೇ ವಿಡಿಯೋ ಅಂದ್ರೆ ವಾಟರ್ ಮಿಲನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ವಾಟರ್ ಮಿಲನ್ ಜ್ಯೂಸ್ದು, ಫ್ರೆಶ್ ಜ್ಯೂಸ್ದು ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋಗೆ ಬಂದಿರೋ ವ್ಯೂಸ್ ಎಷ್ಟು ಗೊತ್ತಾ? ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ? 25 ಕೋಟಿ ವ್ಯೂಸ್ ಬಂದಿದೆ. ನೀವು ಸಾಮಾನ್ಯವಾಗಿ ಅನ್ಕೊಳ್ಬಹುದು, 25 ಕೋಟಿ ವ್ಯೂಸು ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈ 25 ಕೋಟಿ ವ್ಯೂಸ್ ಇಂದ ಅವ್ರಿಗೆ ಎಷ್ಟು ದುಡ್ಡು ಬರ್ಬೋದು ಅಂತ ನಿಮ್ಗೆ ಅಂದಾಜಿದೆಯಾ? 2 ಲಕ್ಷ, 3 ಲಕ್ಷ. ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ದವ್ರು ಸುಮ್ಮನೆ ಅಂದಾಜಲ್ಲಿ ಇದನ್ನ 25 ಕೋಟಿ ವ್ಯೂಸ್ಗೇನೋ 10 ಲಕ್ಷ ಬಂದಿರ್ಬೋದು, 5 ಲಕ್ಷ ಬಂದಿರ್ಬೋದು ಅಂತ ಅನ್ಕೊಳ್ತೀರಾ? ಅದಕ್ಕೆ ಈ 25 ಕೋಟಿ ವ್ಯೂಸ್ನ ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ. ಟೆಕಿಂಗ್ ಕನ್ನಡ ಮತ್ತೆ ಟಿಪಿಕಲ್ ಕನ್ನಡಿಗ ಬ್ರೋ ಅವ್ರದ್ದು, ಮತ್ತೆ ಫ್ಲೈಯಿಂಗ್ ಪಾಸ್ಪೋರ್ಟ್ದು, ಮತ್ತೆ ನೇಮ್ ಇಸ್ ಮಧು ಅವ್ರ ಯೂಟ್ಯೂಬ್ ಚಾನಲ್, ಮತ್ತೆ ಲಕ್ಕಿ ಕೇಸಸ್, ಈ ಕಿಲಡಿ ಕುಕಿಂಗ್ ಚಾನಲ್ದು, ಇಷ್ಟೆಲ್ಲ ಯೂಟ್ಯೂಬರ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅವ್ರ ಯೂಟ್ಯೂಬ್ ಇನ್ಕಮ್ ಎಷ್ಟು ಆಗ್ಬೋದು, ಯಾವ ತರ ಇನ್ಕಮ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಅಂತ ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ವಿಡಿಯೋಸ್ನ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ, ಸಿಗುತ್ತೆ. ಇದರಿಂದ ಮಾಡಿರೋ ವಿಡಿಯೋಸ್. ಈ 25 ಕೋಟಿ ವ್ಯೂಸ್ ಅನ್ನ ನಾನು ಸುಮಾರು ಒಂದೊಂದು ಚಾನಲ್ಗೆ ಒಂದೊಂದು ತರ ಅರ್ನಿಂಗ್ಸ್ ಇರುತ್ತೆ. 20 ಅದೊಂದು ಚಾನಲ್ ವೈಸ್ ನೋಡ್ತೀನಿ, ಕ್ಯಾಟಗರಿ ವೈಸ್ ನೋಡ್ಬಿಟ್ಟು ಲೆಕ್ಕಾಚಾರ ಮಾಡೋದು. ಇವ್ರ ಚಾನಲ್ ಅಲ್ಲಿ ಸ್ವಲ್ಪ ಲೆಕ್ಕಾಚಾರ ಬೇರೆ ಮಾಡೋಣ. ಇವ್ರದ್ದು ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರೋದ್ರಿಂದ ಇವರ ಇಂಡಿಯಾದಲ್ಲಿ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಹೊರ ದೇಶದಲ್ಲೂ ಕೂಡ ಇವರ ಸಬ್ಸ್ಕ್ರೈಬರ್ಸ್ ಇದ್ದಾರೆ.
ಖಂಡಿತವಾಗ್ಲೂ ಕೂಡ. ಹಾಗಾಗಿ ಇವರ ರೆವಿನ್ಯೂ ಸ್ವಲ್ಪ RPM ಜಾಸ್ತಿ ಇರುತ್ತೆ. ಯಾಕಂದ್ರೆ ಹೊರ ದೇಶದಲ್ಲಿ ಡಾಲರ್ಸ್ ಅವರೆಲ್ಲ ಆ ಕಡೆ ಕರೆನ್ಸಿಯಿಂದ ನೋಡೋದ್ರಿಂದ ಅದಕ್ಕೆ ಅಲ್ಲಿ ಕರೆನ್ಸಿನೇ ಇಲ್ಲಿ ಕೌಂಟ್ ಆಗುತ್ತೆ. ಹಂಗಾಗಿ ವಿಡಿಯೋ ವ್ಯೂಸು ತುಂಬಾ ಚೆನ್ನಾಗಿ ಅಲ್ಲಿ ಬಂದಿರೋದ್ರಿಂದ ವ್ಯೂಸ್ಗೆ ಚೆನ್ನಾಗಿ ದುಡ್ಡು ಬಂದಿರುತ್ತೆ. ಇವರ ಒಂದು ಈ 25 ಕೋಟಿ ವ್ಯೂಸ್ ಅನ್ನ ನಾವು 2,500 ವ್ಯೂಸ್ಗೆ $1 ಆಗುತ್ತೆ ಅಂತ ಅನ್ಕೊಂಡ್ರೆ ಇವರಿಗೆ ಸುಮಾರು 1 ಲಕ್ಷದಷ್ಟು ಅಮೌಂಟ್, 1 ಲಕ್ಷ ಅಮೌಂಟ್ ಅಂದ್ರೆ ಇಂಡಿಯನ್ ಕರೆನ್ಸಿ, ಅದು ಡಾಲರ್ ಕರೆನ್ಸಿಯಲ್ಲಿ $1 ಲಕ್ಷ ಆಗುತ್ತೆ ಅವ್ರದ್ದು. 2,500 ವ್ಯೂಸ್ಗೆ 25 ಕೋಟಿ ವ್ಯೂಸ್ ಅನ್ನ 2,500 ವ್ಯೂಸ್ಗೆ ಮಾಡಿದ್ರೆ $1 ಲಕ್ಷ. $1 ಲಕ್ಷ ನಾವು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಗೊತ್ತಾ? ಈ 84 ಲಕ್ಷದಷ್ಟು ಅಮೌಂಟ್ ಸಿಗುತ್ತೆ ಈ ಒಂದು ವಾಟರ್ ಮಿಲನ್ ವಿಡಿಯೋಗೆ. ಒಂದು 15ರಿಂದ 20 ನಿಮಿಷ ವಿಡಿಯೋಗೆ ಯೂಟ್ಯೂಬ್ ಕೊಟ್ಟಿರೋದು ಎಷ್ಟು ಗೊತ್ತಾ? 84 ಲಕ್ಷ. ಅದಕ್ಕೆ ಖರ್ಚು ಎಷ್ಟಾಗಿರ್ಬೋದು ಅಂತ ನಾನು ಒಂದು ಲೆಕ್ಕ ಮಾಡೋದಾದ್ರೆ ಒಂದು 10,000ದಷ್ಟು ಅಮೌಂಟ್ ಖರ್ಚಾಗಿರ್ಬೋದು. ಅದಕ್ಕಿಂತ ಕಮ್ಮಿನೇ ಆಗಿರುತ್ತೆ. ಸುಮ್ಮನೆ ಒಂದು ಅಂದಾಜು ಒಂದು 10,000 ಅನ್ಕೊಳ್ಳಿ. 10,000ದಿಂದ ತಂದಿರೋ ಕಲ್ಲಂಗಡಿಗೆ ಇವರು ವಿಡಿಯೋ ಮಾಡಿ ಹಾಕಿರೋದಕ್ಕೆ ಯೂಟ್ಯೂಬ್ ಕೊಟ್ಟಿರೋದು ಇಲ್ಲಿವರೆಗೂ 84 ಲಕ್ಷ. ಇವರ ಇನ್ನೊಂದು ಪಾಪ್ಯುಲರ್ ವಿಡಿಯೋನ ಎತ್ಕೊಳ್ತೀನಿ ನಾನು. ಈ ಫ್ರೂಟ್ ಸಲಾಡ್ ಅಂತ ಮಾಡಿದ್ರು. ಈ ಸೇಬು, ಮಾವಿನ ಹಣ್ಣು, ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು ಮತ್ತೆ ತುಂಬಾನೇ ವೆರೈಟಿ ಹಣ್ಣುಗಳೆಲ್ಲ ಇರುತ್ತಲ್ಲ, ಮರಸೇಬು, ತುಂಬಾನೇ ವೆರೈಟಿ, ಡ್ರ್ಯಾಗನ್ ಫ್ರೂಟ್, ಅದು ಎಲ್ಲ ಹಣ್ಣಿಂದನೂ ಒಂದು ಫ್ರೂಟ್ ಸಲಾಡ್ ಅಂತ ಮಾಡಿದ್ದು. ಆ ವಿಡಿಯೋಗೆ ಎಷ್ಟು ವ್ಯೂಸ್ ಆಗಿದೆ ಗೊತ್ತಾ? 15 ಕೋಟಿ ವ್ಯೂಸ್ ಆಗಿದೆ. ಈಗ ಒಂದು ನಿಮ್ಗೆ ಲೆಕ್ಕಾಚಾರ ಸಿಕ್ಕಿರುತ್ತೆ, ನಾನು 25 ಕೋಟಿ ಮಾಡಿರೋದಕ್ಕೆ ಇಷ್ಟರಿಂದ ಎಷ್ಟೇ ಅಂತ. ಅದು ನೀವು ಕೂಡ ಮಾಡ್ಕೊಂಡು ನೋಡ್ಬೋದು. ಆದ್ರೂ ನಾನು ನಿಮ್ಗೆ ಹೇಳ್ತೀನಿ, ಈ 15 ಕೋಟಿ ವ್ಯೂಸ್ ಅದೇ ಸೇಮ್ ವ್ಯೂಸ್ ಇಂದ ನಾವು ಡಿವೈಡ್ ಮಾಡಿದ್ರೆ 2,500 ವ್ಯೂಸ್ಗೆ $1 ಆಗುತ್ತೆ ಅಂತ ಅನ್ಕೊಂಡ್ರೆ ಈ 15 ಕೋಟಿ ವ್ಯೂಸ್ ಅನ್ನ ಒಂದು $60,000 ಆಗುತ್ತೆ. 15 ಕೋಟಿ ವ್ಯೂಸ್ಗೆ 2,500 ವ್ಯೂಸ್ಗೆ $1 ಆಗುತ್ತೆ ಅಂದ್ರೆ $60,000 ಆಗುತ್ತೆ. ಅದು $60,000 ಸೇಮ್ ಥಿಂಗ್ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಸಿಕ್ಬಿಡೋದು ಎಷ್ಟಂದ್ರೆ 50 ಲಕ್ಷ ಸಿಕ್ಬಿಡುತ್ತೆ. 15 lakhs. ಇದಕ್ಕಷ್ಟೇ ಒಂದು 10,000ದಷ್ಟು ಅಮೌಂಟು ಆಗಿರ್ಬೋದು. 10,000ದಷ್ಟು ಅಮೌಂಟ್ ಖರ್ಚಾಗಿರ್ಬೋದು ಅವರೆಲ್ಲ ಫ್ರೂಟು ತರೋದಕ್ಕೆ. ನಂಬೋದಕ್ಕೆ ನಿಮ್ಗೆ ಸ್ವಲ್ಪ ಅಲ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯೂಟ್ಯೂಬಲ್ಲಿ ಇಷ್ಟೆಲ್ಲ ದುಡ್ಡು ಕೊಡ್ತಾರ? ಅದು ನಾನು ಹೇಳೋ ಸಂಖ್ಯೆ ನಿಮ್ಗೆ ಚಿಕ್ಕದು ಅನ್ಸ್ಬೋದು, ಆದ್ರೆ ಅದನ್ನ ಪಡ್ಕೊಳ್ಳೋಕೆ ತುಂಬಾನೇ ಕಷ್ಟ ಪಡ್ಬೇಕಾಗುತ್ತೆ. ಯೂಟ್ಯೂಬಲ್ಲಿ ಇವ್ರ ತರ ಸಂಖ್ಯೆ ಪಡ್ಕೊಳ್ಬೇಕಂದ್ರೆ ಅದು ಫುಡ್ ಚಾನಲ್ ತುಂಬಾನೇ ಕಷ್ಟ ಇದೆ. ಕನ್ನಡದಲ್ಲೂ ಬೇಕಾದಷ್ಟು ಚಾನಲ್ಸ್ ಇದೆ. ಇವ್ರ ಚಾನಲ್ ವ್ಯೂವರ್ಸು ಅಡಿಗೆ ಕಲಿಯೋದಕ್ಕೆ ಅಂತ ಯಾರು ಆತರ ವ್ಯೂವರ್ಸ್ ಇವ್ರ ಚಾನಲ್ ಇರಲ್ಲ. ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಇವ್ರ ವಿಡಿಯೋಸ್ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ಮಾಡೋದು ತುಂಬಾ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡ್ತಾರೆ, KG ಗಟ್ಲೆ ಮಾಡೋದವ್ರು. ಈ ಚಾನಲ್ನ ಒಂದು ಫುಡ್ ಕಲಿಯೋದಕ್ಕೆ ಅಂತ ಯಾವ ಚಾನಲ್ ಇರುತ್ತೆ ಗೊತ್ತಾ? 1 kg ಅಷ್ಟು, 2 kg ಅಷ್ಟು ಚಿಕನ್, ಮಟನ್, ಏನೋ ಈ ಥರ ವೆರೈಟಿ ಮಾಡ್ತಾರಲ್ಲ, ಆ ಥರ ಚಾನಲ್ಗಳು ಅಡಿಗೆ ಕಲಿಬೇಕು ಅಂತ ನೋಡ್ತಾರೆ ಜನಗಳು. ಆದರೆ ಇವರು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಸುಮಾರು 50 kg 100 kg ಈ ಥರ ಮಾಡ್ತಾ ಇರ್ತಾರೆ. ಇವರ ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಏನಾದರೂ ನೀವು ನೋಡಿದ್ರೆ ವಿಡಿಯೋ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇವರು ಬಗ್ಗೆ ಕಂಪ್ಲೀಟ್ ಆಗಿ ಇವರ ಚಾನಲ್ ತಿಂಗಳಿಗೆ ಎಷ್ಟು ದುಡಿತಾ ಇರ್ಬೋದು ಇವ್ರು ಅಂತ ಒಂದು ಅಂದಾಜು ನಿಮ್ಗೆ ಏನಾದರೂ ಇದ್ರೆ ಈ ವಿಡಿಯೋ ಒಂದು ಕಮೆಂಟ್ ಹಾಕಿ. ಅಂದಾಜು ಅಂದ್ರೆ ನಾನು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ನಿಮ್ಗೋಸ್ಕರ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಇವರು ತಿಂಗಳಿಗೆ ಎಷ್ಟು ದುಡಿತಾ ಇರ್ಬೋದು ಯೂಟ್ಯೂಬ್ ಇಂದ? ಇವ್ರಿಗೆ ರೀಸೆಂಟ್ ಕರೋನಾ ಟೈಮಲ್ಲಿ ಒಂದು 10 ಲಕ್ಷ ಏನೋ ತಮಿಳ್ನಾಡು ಗೌರ್ಮೆಂಟ್ಗೆ ಅವ್ರು ಕೊಟ್ಟಿದ್ರು. 10 ಲಕ್ಷ ಹೆಚ್ಚು ಕಮ್ಮಿ, ಸ್ವಲ್ಪ ತಪ್ಪಾದ್ರೆ ಕ್ಷಮೆ ಇರಲಿ, ಕರೆಕ್ಟಾಗಿ ನೆನಪಿಲ್ಲ ನನಗೆ. 10 ಲಕ್ಷನೋ ಒಂದು 20 ಲಕ್ಷನೇ ನಾವು ಕೊಟ್ಟಿದ್ರು ತಮಿಳ್ನಾಡು ಗೌರ್ಮೆಂಟ್ಗೆ. ಒಬ್ಬ ಸಾಮಾನ್ಯ ಯೂಟ್ಯೂಬರ್, ಏನೋ ಒಂದು ಬಡ ಕುಟುಂಬದ ಜನ ಇವರು, ಇವರೇ ಗೌರ್ಮೆಂಟ್ಗೆ ದುಡ್ಡು ಕೊಡೋಂಗಾಯ್ತು. ಅದು ಯೂಟ್ಯೂಬ್ ಪವರ್ ಅನ್ಕೊಳ್ಳಿ ನೀವು. ಯೂಟ್ಯೂಬ್ನ ಪವರ್ ಅದು. ನಾನು ಈ ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಯೂಟ್ಯೂಬಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಯೂಟ್ಯೂಬ್ ಬನ್ನಿ, ಆದರೆ ಎಲ್ಲಾನು ತಿಳ್ಕೊಂಡು ಬನ್ನಿ. ನಿಮ್ಗೆ ಏನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯೂಟ್ಯೂಬ್ನ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬ್ ವಿಡಿಯೋಸ್ ಮಾಡೋದು ಹೇಗೆ, ಯಾವ ಕ್ಯಾಟಗರಿಲಿ ವಿಡಿಯೋಸ್ ಮಾಡಬೇಕು, ನಿಮ್ಗೆ ಯಾವ ಕ್ಯಾಟಗರಿ ಇಷ್ಟ ಅದನ್ನೆಲ್ಲ ನೋಡ್ಕೊಂಡು ವಿಡಿಯೋ ಹೆಂಗೆ ಎಡಿಟ್ ಮಾಡ್ಕೋಬೇಕು, ಲಾಸ್ಟ್ ವಿಡಿಯೋ ಅಪ್ಲೋಡ್ ಯಾವ ಥರ ಮಾಡ್ಕೋಬೇಕು, ವಿಡಿಯೋ ತಮ್ಮನೇಲಿ ಹೇಗೆ ಮಾಡಬೇಕು ಅಂತ
ಪ್ರತಿಯೊಂದು ಇನ್ ಡೀಟೇಲ್ ಆಗಿ ವಿಡಿಯೋಸ್ ಮಾಡ್ತೇನೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಮೆಂಟ್ ಹಾಕಿ, ಹೌದು ಗುರು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡು ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ನೀವು ಈಸಿಯಾಗಿ ಕಲಿಬೋದು. ಆರಾಮಾಗಿ ಒಂದು ವಾರದಲ್ಲೇ ನಿಮಗೆ ಯಾವ ಥರ ಎಲ್ಲ ಮಾಡ್ಬೇಕಂತ ಕಲಿಸ್ಕೊಡ್ತೀನಿ. ಅದು ಬಿಟ್ಟರೆ ಇನ್ನು ಹಲವಾರು ಯೂಟ್ಯೂಬರ್ಸ್ ಒಂದು ರೆವಿನ್ಯೂ ನಾನು ತಿಳಿಸೋ ನಿತಿನ್ ಮುಂದೆ ಈ ವಿಡಿಯೋ ನಿಮಗೆ ಸಪೋರ್ಟ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಅವ್ರು ಕೇಳಿದೆ ಇವ್ರು ಕೇಳ್ತೀನಿ. ನಿಮ್ಮ ಸಪೋರ್ಟ್ ಇದ್ರೇ ನಮಗೊಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಮುಂದೆ ದಯವಿಟ್ಟು ಕೂಡ ನೀವು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಇವ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಏನಾದ್ರು ಬೇಕಾದ್ರೆ ಅದು ಕೂಡ ಕಮೆಂಟಲ್ಲಿ ಮಾಡಿ. ಇವ್ರ ಬಗ್ಗೆ ತಿಂಗಳ ಎಷ್ಟು ಕಳಿಸ್ತಾ ಇರ್ಬೋದು ಗುರು ಅದೊಂದು ವಿಡಿಯೋ ಮಾಡು ಅಂತ ಅಂದರೆ ಅದನ್ನು ಮಾಡ್ತೀನಿ. ಓಕೆ, ಬಾಯ್ ಬಾಯ್.